ಬೆಂಬಲ ಬೆಲೆ ವಿಚಾರದಲ್ಲಿ ರೈತರಲ್ಲೇ ಗೊಂದಲ ಮೂಡ್ತಾ ಇದೆ. ನಿನ್ನೆ ಸರ್ಕಾರ 3,300 ರೂಪಾಯಿ ಅನೌನ್ಸ್ ಮಾಡಿದ ಮೇಲೆ ನಾವಿದನ್ನ ಒಪ್ಪಿದ್ದೇವೆ, ಸ್ವಾಗತಿಸಿದ್ದೇವೆ ಅಂತ ಸಂಭ್ರಮಾಚರಣೆ ಇತ್ತು. ಆದರೆ ಇದೇ ವಿಚಾರದಲ್ಲಿ ರೈತರಲ್ಲೇ ಗೊಂದಲ ಇದೆ. ಈಗ ರೈತರಿಂದ 50-50 ಸೂತ್ರದ ಪರ ವಿರೋಧದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಗೊಂದಲ ಆವರಿಸಿದೆ. ಬೆಳೆಗಾರರ ಕೂಟದಲ್ಲಿಯೇ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ. ಪ್ರತಿಭಟನಾ ನಿರತರಲ್ಲೇ ಬಿರುಕು ಮೂಡ್ತಾ ಹಾಗಿದ್ದರೆ ಗುರ್ಲಾಪುರ ರೈತರ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಏನು ಆ ಗೊಂದಲ? ಯಾವ ಕಾರಣಕ್ಕೆ ಅವರಿಗೆ ಗೊಂದಲ ಮೂಡ್ತಾ ಇದೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿ ಆಗಿದೆ. ಗುರ್ಲಾಪುರ ರೈತರಿಗೆ ದರ ನಿಗದಿ ಪತ್ರ ನೀಡುತ್ತಾರೆ ಸಕ್ಕರೆ ಸಚಿವರು. ಅದೇ ಸ್ಥಳಕ್ಕೆ ಬಂದು ಮೊನ್ನೆ ಏನವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಆ ಒಂದು ಸ್ಥಳಕ್ಕೆ ಕೆಲ ಹೊತ್ತಲ್ಲೇ ಗುರ್ಲಾಪುರಕ್ಕೆ ಶಿವಾನಂದ ಪಾಟೀಲ್ ಅವರು ಆಗಮಿಸುತ್ತಾರೆ. 9 ದಿನಗಳ ಹೋರಾಟಕ್ಕೆ ಮಣಿದು ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಿ ಆಗಿದೆ. ಈಗ ಅಧಿಕೃತವಾಗಿ ಪತ್ರ ನೀಡುವುದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಆ ಪ್ರತಿಭಟನಾ ಸ್ಥಳಕ್ಕೆ ಬರಲಿಕ್ಕಿದ್ದಾರೆ. ಮಾತಲ್ಲಾಯಿತು, ಮೌಖಿಕವಾಗಿ ಹೇಳಿದ್ರು 3,300 ರೂಪಾಯಿ ಕೊಡ್ತೀವಿ ಅಂತ. ಅಧಿಕೃತವಾಗಿ ರೈಟಿಂಗ್ ಅಲ್ಲಿ ಬೇಕಲ್ಲ. ರೈತರು ಕೂಡ ಕೇಳಿದ್ದದನ್ನೇ, ಆದೇಶ ಪತ್ರ ತಗೊಂಡ್ಬರ್ಬೇಕು ನೀವು, ನಾವು ಪ್ರತಿಭಟನೆ ಕೂತಿರುವಂತ ಸ್ಥಳಕ್ಕೆ ಅಂತ ಹೇಳಿ ವಿತ್ ಡಿಸಿ. ಕಬ್ಬು ಬೆಳೆಗಾರರ ಗೊಂದಲದ ನಡುವೆ ಪ್ರತಿಭಟನೆ ವಾಪಸ್ಗೆ ನಿರ್ಧಾರ ಮಾಡಿದ್ದಾರೆ ಒಂದು ಬಣದವರು. ಬೆಳಗಾವಿಯಲ್ಲಿ 9 ದಿನ ಪ್ರತಿಭಟನೆ ನಡೆಸಿದರು ರೈತರು. 3,300 ರೂಪಾಯಿ ಬೆಂಬಲ ಬೆಲೆಗೆ ಒಪ್ಪಿಕೊಂಡು ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ದಾರೆ. ನಿನ್ನೆ ಸಂಭ್ರಮಾಚರಣೆ, ಪಟಾಕಿ ಸಿಡಿಸೋದು, ಕುಣಿದು ಕುಪ್ಪಳಿಸೋದು, ಗುಲಾಲ್ ಎರಚಿದ್ದು ಎಲ್ಲವೂ ಆಯ್ತು ನಿನ್ನೆ ಅಲ್ಲಿ. ಈಗ ಒಂದು ರೀತಿ ಗೊಂದಲ ಇದೆ. ಒಂದು ಬಣದವರು ಈಗ ನಾವು ಗೆದ್ದಿದ್ದೇವೆ, ನಾವು ಈ ಕ್ಷಣದಿಂದಲೇ ಪ್ರತಿಭಟನೆಯನ್ನು ವಾಪಸ್ ತಗೋತೀವಿ ಅಂತ ಹೇಳಿದರು. ಆದರೆ ಮತ್ತೊಂದು ಕಡೆ ಈ ನಿರ್ಧಾರದಲ್ಲಿ ಗೊಂದಲ ಕಾಡ್ತಂತ ಇದೆ ರೈತರಿಗೆ, ಕೆಲವು ಬಣದವರಿಗೆ. ಏನ ಅಸಮಾಧಾನ, ಏನ್ ಗೊಂದಲ ನೋಡ್ತಾ ಹೋಗೋಣ. ಜೈ ವಾಗಲೇ ಬೇಕೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ, ಈಗ ಏನ್ ಗೊಂದಲ ಇವರಿಗೆ? ಪ್ರತಿಭಟನೆ ಮಾಡೋರಲ್ಲಿಯೇ ಗೊಂದಲ ಇದೆ ಅನ್ನೋಂಥ ವಿಚಾರ ಗೊತ್ತಾಯ್ತು. ಯಾವ ಕಾರಣಕ್ಕೆ ಗೊಂದಲ? 3,300 ರೂಪಾಯಿ ಕೊಡೋದೇ ಡೌಟು ಅನ್ನೋ ಗೊಂದಲವಾ, ಅಥವಾ ಈ ಪ್ರತಿಭಟನೆ ಕೆಲವರು ವಾಪಸ್ ತಗೊಂಡಿದ್ದಾರೆ, ಕೆಲವರು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ, ಅದರ ಗೊಂದಲವಾ? ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬಹುದಾ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಏನು ಕಳೆದ 9 ದಿನಗಳಿಂದ ಏನು ಬೆಳಗಾವಿಯಲ್ಲಿ ವಿವಿಧ ಕಡೆ ಕೂಡ ಪ್ರತಿಭಟನೆ ಮಾಡಲಾಗ್ತಿತ್ತು. ಅದರಲ್ಲಿ ಪ್ರಮುಖವಾಗಿ ಗುರ್ಲಾಪುರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು. ನಮಗೆ 3,500 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಕೂಡ ಈಗ ಮಾಡ್ತಾ ಇದ್ರು. ಅದು ನಿನ್ನೆಗೆ ಕೂಡ ರಾಜ್ಯ ಸರ್ಕಾರ ಏನು ಹೋರಾಟಗಾರರ ಒತ್ತಡಕ್ಕೆ ಮಾಡಿದು ಪ್ರತಿಭಟನೆ ಮಾಡಿದ್ದು 3,300 ರೂಪಾಯಿನ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಕೆಲವೊಂದಿಷ್ಟು ಸಂಘಟನೆಗಳು ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೈಲೊಂಗಲ್ ಇರಬಹುದು, ಹುಕ್ಕೇರಿ ಇರಬಹುದು, ಜೊತೆಗೆ ವಿಜಯಪುರದಲ್ಲಿ ಸಾಕಷ್ಟು ಪ್ರತಿಭಟನೆ ಆಗ್ತಿದೆ. ನಾವು ಸರ್ಕಾರ ನಿರ್ಧಾರವನ್ನ ಒಪ್ಪೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಪ್ರತಿಭಟನಾಕಾರ ಹೇಳಿರುವಂತದ್ದು. ಆದ್ರೆ ಗುರ್ಲಾಪುರದಲ್ಲಿ ಏನು ಬೃಹತ್ ಪ್ರತಿಭಟನೆ ಆಗಿತ್ತು, ಅದು ನಾವು ಸರ್ಕಾರದ ನಿರ್ಧಾರವನ್ನ ಒಪ್ಕೊಳ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಸದ್ಯ ಹೇಳ್ತಾ ಇರುವಂತದ್ದು. ಅವರು ಹೇಳ್ತಾ ಇರುವಂತದ್ದು, ಇವತ್ತು ಏನು ಸಕ್ಕರೆ ಸಚಿವರ ಸ್ಥಳಕ್ಕೆ ಬರ್ತಾರೆ, ನಮಗೆ ಅಧಿಕೃತವಾಗಿ ಏನು ಪತ್ರವನ್ನ ಕೊಡಬೇಕು ಮತ್ತು ಸಾಕಷ್ಟು ಗೊಂದಲಗಳಿದ್ದೆ ಅದನ್ನು ಕೂಡ ಅವ್ರು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರುವಂತದ್ದು. ಈಗ ರೈತ ಮುಖಂಡರಿದ್ದಾರೆ, ಏನ್ ಗೊಂದಲಗಳಿದ್ದಾವೆ ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಬೆಳಗಾವಿಯಲ್ಲಿ ಇರ್ಬೋದು, ವಿಜಯಪುರ ಇರ್ಬೋದು, ಹುಕ್ಕೇರಿ ಇರ್ಬೋದು, ಬೈಲಹೊಂಗಲ ಕೆಲವೊಂದಿಷ್ಟು ನಿಮ್ಮ ರೈತ ಬಣದವರು ಪ್ರತಿಭಟನೆ ಮಾಡ್ತಿದ್ದಾರೆ, ಸರ್ಕಾರದ ನಿರ್ಧಾರವನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ. ಬೆಳಗಾವಿಯಲ್ಲಿ ಏನು ಗೊಂದಲ ಇಲ್ಲ.
ಯಾಕಂದ್ರೆ 3,300 ನಾವು ಈಗಾಗಲೇ ನಾವು ಕಾರ್ಖಾನೆಯವರು ಏನು ನನ್ನ ಕಬ್ಬು ಬೆಳೆಗಾರ ದೇವರುಗಳು ಇಲ್ಲಿ ಸುಮಾರು 10 ದಿವಸ ಏನು ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಮಣ್ಣದ ಕಾರ್ಖಾನೆಯವರು ನಮ್ಮ ಕಡೆ 3,200 ರೂಪಾಯಿ ಒಪ್ಪಿಕೊಂಡರು. ಆಮೇಲೆ ನಮಗೆ 200 ರೂಪಾಯಿ ನ್ಯಾಯ ಬಂದಿತ್ತು. ಅದಕ್ಕೆ ಮುಖ್ಯಮಂತ್ರಿ ಕಡೆ ಹೋಯ್ತು. ಮುಖ್ಯಮಂತ್ರಿ ನಿನ್ನೆ 100 ರೂಪಾಯಿ ಕಾರ್ಖಾನೆಯವ್ರ ಕಡೆ 50 ನಾನು 50 ಕೊಡಿಸ್ತೀನಿ ಜವಾಬ್ದಾರಿ ಹೊತ್ತರು. ಮುಗಿದು ಹೋಯ್ತು. ಅದು ಸರ್ಕಾರದ ಜವಾಬ್ದಾರಿ. ಸಿಎಂ ಹೇಳಿದ್ದಾರೆ 11.25 ರಿಕವರಿ ಬಂದ್ರೆ ಮಾತ್ರ ನಾವು ಈ ಏನು ದರವನ್ನ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಮಗೆ ಅನ್ಯಾಯ ಆಗತ್ತೆ ಅನ್ನೋದು ಅವ್ರದೊಂದು ವಾದ. ನೀವೇನ್ ಹೇಳ್ತೀರಿ ಇದಕ್ಕೆ? ಏನು ನಾವು ವಾದ ಇಲ್ಲ. ನಮ್ಮ ಬೆಳಗಾವಿಯಲ್ಲಿ ಸರಿಯಾಗಿ 11.5 ರಿಕವರಿ ಇದೆ ಸರಾಸರಿ. ಇಲ್ಲಿ ಎಲ್ಲರಿಗೂ 3,300 ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಬಾಗಲಕೋಟೆಯಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ಕೂಡ ಮುಖ್ಯಮಂತ್ರಿ ಸರಿ ಮಾಡಬೇಕು. ಯಾಕಂದ್ರೆ ಅವ್ರು ಏನ್ರ ಮತ್ತಿನ್ನೊಂದು 50 ರೂಪಾಯಿ ಕೊಡದೆ ಹೋದ್ರ ರಾಜ್ಯದ ಮುಖ್ಯಮಂತ್ರಿ ಆಗುವತ್ತಾಗ ಇನ್ನು 50 ರೂಪಾಯಿ ಕೊಟ್ಟ ಆ ಬಾಗಲಕೋಟೆ ಬಿಜಾಪುರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಕೂಡ ಹೋರಾಟಗಾರ ಸ್ಪಂದಿಸಬೇಕು. ಅದಕ್ಕೂ ಕೂಡ ನಮ್ಮದು ಸಂಪೂರ್ಣ ಬೆಂಬಲ ಐತಿ. ಮತ್ತು ಬೆಳಗಾವಿಯಲ್ಲಿ ಏನು ಹೋರಾಟಗಾರ ಕೂತಿದಾರೋ ಅವರಿಗೆ ಕೆಲವು ವಿಚಾರ ಈಗ ಆದೇಶ ಕಾಪಿ ಬಂದ ನಂತರ ನಾವು ಕೂಡ ಅವ್ರಿಗೆ ಸಂದೇಶ ಕೊಡ್ತೀವಿ. ಏನ್ ನೋಡೋಣ. ಸಚಿವರು ಬರ್ತಿದ್ದಾರೆ, ಸಕ್ಕರೆ ಸಚಿವರು ಡಿಸಿ ಅವರು ಬರ್ತಿದ್ದಾರೆ. ಅವ್ರ ಬಳಿ ತಮ್ಮ ಮನವಿ ಏನಿರುತ್ತೆ? ಪ್ರತಿಭಟನೆ ಇವತ್ತು ಮುಗಿಯುತ್ತಾ ಮುಂದುವರಿಯುತ್ತಾ? ಪ್ರತಿಭಟನೆ ಇವತ್ತು ಮುಗಿಯುತ್ತೆ. ಯಾಕಂತಂದ್ರೆ ಮುಗಿಯುವುದಕ್ಕಾಗಿ ನಾವು ಅಧಿಕಾರಿನ ಕರೆಸಿ ಅವರು ಮಂತ್ರಿಗಳನ್ನ ಕರೆಸ್ತಾ ಇದೀವಿ, ಲೆಟರ್ ಕಳಿಸ್ತಾ ಇದೀವಿ. ನಾವು 300 ರೂಪಾಯಿ ಬೇಡಿಕೆ ಎಲ್ಲರೂ ಒಪ್ಪಿಕೊಂಡರು. ನೀನು ಕೂಡ ವಿಜೃಂಭಣೆ ಕೂಡ ನಮ್ಮ ರೈತರು ಮಾಡಿದಾರೆ. ಆ ರೈತರು ಒಪ್ಪಿಕೊಂಡ್ ಮತ್ತೆ ನಾವೇನ್ ಮಾಡೋದಂತೆ? ಅವ್ರು ಒಪ್ಪಿಕೊಂಡ್ ಮತ್ತೆ ತೀರ್ಮಾನ ಆಯ್ತು. ಈಗ ನಿಮ್ಮ ಕೆಲವೊಂದಿಷ್ಟು ಸಂಘಟನೆಗಳಲ್ಲಿ ಗೊಂದಲ ಇದೆ, ಒಮ್ಮತ ಇಲ್ಲ ಅನ್ನುವಂತ? ಇಲ್ಲ, ಏನು ಗೊಂದಲ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಏನು ಕೂಡ ಗೊಂದಲ ಇಲ್ಲ. ಪ್ರತಿಭಟನೆ ಮಾಡ್ತಿದ್ದಾರೆ. ಅವ್ರಿಗೇನ ಆ ವಿಷಯದ ಬಗ್ಗೆ ಅರ್ಥ ಆಗಿಲ್ಲ. ಅರ್ಥ ಮಾಡಿಸ್ತೀವಿ ನಾವು. ಅರ್ಥ ಮಾಡಿಸಿ ಅವರಿಗೆ ವಿಚಾರ ಮುಡಿಸಿ ಅದನ್ನು ಕೂಡ ಸಚಿವರು ಬಂದ ಬಳಿಕ ತಿಳಿಸ್ತಾರೆ. ಅದು ಸಚಿವರ ಆದೇಶ ಕಾಪಿ ತಗೊಂಡು ಪ್ರಸಂಗ ಬಂದ್ರೆ ನಾನೇ ಕೂಡ ವೇದಿಕೆಗೆ ಹೋಗಿ ಅವ್ರಿಗೆ ಮನವೊಲಿಸಿ ಆ ವಿಚಾರ ಮುಡಿಸೋಣ. ಇದು ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಅವರು ಹೇಳ್ತಿರುವಂತದ್ದು. ಅವರ ನೇತೃತ್ವದಲ್ಲಿ ಕೂಡ ಪ್ರತಿಭಟನೆ ಆಗ್ತಿರುವಂತದ್ದು. ಗೊಂದಲಗಳಿಲ್ಲ, ಏನು ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ನಾನು ಏನು ಸರ್ಕಾರದಿಂದ ಏನು ಪತ್ರ ಬರುತ್ತೆ ಆ ಪತ್ರವನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಏನೇನು ಅಂಶಗಳಿದ್ದಾವೆ, ಏನೆಲ್ಲ ಪರಿಹಾರ ನಮಗೆ ಹೇಗೆ ಸಿಗುತ್ತೆ ಮತ್ತು ರಿಕವರಿ ಆಧಾರದ ಮೇಲೆ ನಮಗೆ ಅನ್ಯಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಒಂದು ಸ್ಥಳಕ್ಕೆ ಹೋಗಿ ನಾನು ಅವರ ಮನವೊಲಿಸುವ ಕೆಲಸವನ್ನ ಮಾಡ್ತೇನೆ. ಇವತ್ತು ಪ್ರತಿಭಟನೆಯನ್ನ ನಾವು ವಾಪಸ್ ಪಡಿತೇವೆ ಅನ್ನೋ ಒಂದು ಮಾತನ್ನ ಕೂಡ ಸದ್ಯ ಹೇಳ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ನೋಡಿ, ಸರ್ಕಾರದಿಂದ ಟನ್ ಕಬ್ಬಿಗೆ 3,300 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಈ ಕಡೆ ಬೆಳಗಾವಿಯಲ್ಲಿ ಕರವೇ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಚೆನ್ನಮ್ಮ ಸರ್ಕಲ್ ಅಲ್ಲಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ನಾರಾಯಣಗೌಡ ಬಣದಿಂದ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸರ್ಕಾರಕ್ಕೆ ಜೈಕಾರ ಹಾಕಿದ್ದಾರೆ ಕಾರ್ಯಕರ್ತರು. ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಘೋಷಣೆ ಮಾಡ್ತಾ ಇದ್ದಂತೆ ಈಗ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಕರವೇ ನಾರಾಯಣಗೌಡ ಬಣದಿಂದ ಸಿಹಿ ಹಂಚಿ ಸಂಭ್ರಮ. ಸರ್ಕಾರಕ್ಕೆ ಜೈಕಾರ ಹಾಕಿದ್ದಾರೆ ಕಾರ್ಯಕರ್ತರು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕನ್ನಡ ತಾಯಿ ಭುವನೇಶ್ವರಿಗೆ ಆಗ್ಬಾರ್ದು. ಒಂದ್ ಕಡೆ ಬೆಣ್ಣೆ ಒಂದ್ ಕಡೆ ಸುಣ್ಣ ಅಂತದಾಗ್ಬಾರ್ದು. ಇಲ್ಲಿ 3,300 ಕೊಟ್ಟು ತೂಕದೊಳಗಡೆ ಈ ಮೋಸ ಯಾವುದೇ ಕಾರಣಕ್ಕೆ ರೈತರಿಗೆ ಆಗ್ಬಾರ್ದು. ಯಾಕಂದ್ರ ಪ್ರಾಮಾಣಿಕವಾಗಿ ಬೆಳೆದಿರುವಂತ ಕಬ್ಬನ್ನ ಆ ಕಬ್ಬು ಒಂದು ಬರ್ಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಇರ್ತದ. ಅದ್ರೊಳಗ ಏನಾದ್ರೂ ಮೋಸ, ತೂಕದೊಳಗೆ ಏನಾದ್ರೂ ಮೋಸ ಹೊಡಿತಂದ್ರೆ ನೇರವಾಗಿ ರೈತನ ಹೊಟ್ಟೆ ಮೇಲೆನೆ ಹೊಡೆದಂಗ ರೈತಗೆ ಬಹಳ ದೊಡ್ಡ ನಷ್ಟ ಆಗ್ತದ. ದಯವಿಟ್ಟು ಕಾರ್ಖಾನೆ ಎಲ್ಲಾ ಮಾಲೀಕರಲ್ಲಿ, ಕಾರ್ಖಾನೆ ಆಡಳಿತ ಮಂಡಳಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದೀನಿ, ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸವನ್ನ ಆಗಬಾರ್ದು. ಅದೇನಾದ್ರೂ ಆಗಿದ್ದೆ ಅದಲ್ಲಿ ಈ ಕಂಡಂತ ನಾಡಿಗೆ ದೊಡ್ಡ ಚಳುವಳಿಯನ್ನ ನೋಡ್ಬೇಕಾಗತ್ತೆ. ಹಾಗಾಗಬಾರ್ದು. ಎಲ್ಲರೂ ಕೂಡ ಸರಿಸಮಾನವಾಗಿ ಎಲ್ಲೂ ಮೋಸ ಆಗದೆ ರೈತರಿಗೆ ಪ್ರಾಮಾಣಿಕವಾಗಿ ದರ ಮತ್ತು ಅವರ ಕಷ್ಟಪಟ್ಟ ಬೆಳೆದಿರುವಂತ ಕಬ್ಬಿಗೆ ಯೋಗ್ಯವಾದಂತ ಬೆಲೆ ಸಿಗಬೇಕು. ಬೆಂಬಲ ಬೆಲೆಯ ಬಡಿದಾಟ ಇವತ್ತು ಬೈಲ್ಹೊಂಗಲ ಬಂದ್ಗೆ ಕರೆ ನೀಡಲಾಗಿರುವುದು. 3,300 ರೂಪಾಯಿ ಬೆಂಬಲ ಬೆಲೆ ಗೊಂದಲದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. 3,500 ರೂಪಾಯಿ ನಿಗದಿ ಮಾಡೋದಕ್ಕೆ ಸರ್ಕಾರಕ್ಕೆ ಇವರು ಆಗ್ರಹಿಸಿದ್ದಾರೆ. 3,300 ರೂಪಾಯಿ ಇವರಿಗೆ ಒಪ್ಪಿಗೆ ಇಲ್ಲ. ಬೈಲ್ಹೊಂಗಲ ಬಂದ್ಗೆ ವ್ಯಾಪಾರಸ್ಥರು ಸಾಥ್ ಕೂಡ ನೀಡಿದ್ದಾರೆ. ವಿವಿಧ ಸಂಘಟನೆಯವರು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ.
₹3,500 ದರ ನಿಗದಿ ಮಾಡದ ಸರ್ಕಾರದ ನೀತಿಯನ್ನ ಖಂಡಿಸಿ ಬೈಲಹೊಂಗಲ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಈಗಷ್ಟೇ ಚುನಪ್ಪ ಪೂಜಾರಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಬೈಲಹೊಂಗಲದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅನ್ನುವಂತಹ ವಿಚಾರಕ್ಕೆ. ಬಹುಶಃ ಅವರಿಗೆ ಈ ವಿಚಾರ ಅರ್ಥ ಆಗಿರ್ಲಿಕ್ಕಿಲ್ಲ. ನಾವು ಅವರಿಗೆ ತಿಳಿಸ್ತೀವಿ, ಈ ವಿಚಾರವನ್ನ ತಿಳಿಸಿ ಪ್ರತಿಭಟನೆಯಿಂದ ಹಿಂದೆ ಸರಿಯುವಂತೆ ಮನವೊಲಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ನೋಡ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣ ಇವತ್ತು ಸಂಪೂರ್ಣ ಬಂದ್ಗೆ ಕರೆ ನೀಡಿರೋದು. ₹3,300 ದರ ನಿಗದಿಯಲ್ಲಿ ಗೊಂದಲ ಇರುವ ಕಾರಣಕ್ಕೆ ಹಲವು ಕಡೆ ಪ್ರತಿಭಟನೆ ಮುಂದುವರೆದಿದೆ. ₹3,500 ದರ ನಿಗದಿ ಮಾಡಿಲ್ಲ ಸರ್ಕಾರ. ಇದೇ ವಿಚಾರ ಈಗ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬೈಲಹೊಂಗಲ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ವ್ಯಾಪಾರಿಗಳು ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡಿ ಈ ಅಥಣಿ ಬಂದ್ಗೆ ಸಾಥ್ ನೀಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ ₹3,300 ದರ ನಿಗದಿ ಮಾಡಿ ಸರ್ಕಾರ ಘೋಷಣೆ ಮಾಡಿರುವಂತದ್ದು. ಬೆಳಗಾವಿಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ರೈತರಿಂದ ಪರ ವಿರೋಧದ ಚರ್ಚೆ. ಹುಕ್ಕೇರಿಯಲ್ಲಿ ರೈತರು ಸರ್ಕಾರದ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿಯಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಹುಕ್ಕೇರಿ ಕೋರ್ಟ್ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೀತಾ ಇರೋದು. ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಸ ಮಾಡ್ತಾ ಇರೋ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸರ್ಕಾರದ ನಿರ್ಧಾರ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇರೋದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಳೆಗಾರರಿಗೆ ನಿನ್ನೆ ಹತ್ತರಿಗೆಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 11 ಮಂದಿಯ ಮೇಲೆ ಎಫ್ಐಆರ್ ಆಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಿದವರ ಮೇಲೆ ಎಫ್ಐಆರ್ ಆಗಿರೋದು. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದಂತಹ ದೂರಿನ ಅನ್ವಯ ಎಫ್ಐಆರ್ ಆಗಿರೋದು. ಬೇಕು ಅಂತಾನೆ ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರು ಕೂಡ ನೀಡಿದ ಹಿನ್ನೆಲೆ ಈಗ 11 ಮಂದಿಯ ವಿರುದ್ಧ ಎಫ್ಐಆರ್ ಆಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ರು ದೂರಿನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ಆಗಿದೆ 11 ಮಂದಿಯ ವಿರುದ್ಧ. ಕಲ್ಲು ತೂರಾಟದಲ್ಲಿ ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿತ್ತು. ಪೊಲೀಸ್ ಬಸ್, ಸರ್ಕಾರಿ ಬಸ್ ಇವೆಲ್ಲಗಳಿಗೂ ಕೂಡ ಹಾನಿಯಾಗಿರುವ ಉಲ್ಲೇಖವನ್ನ ಮಾಡಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಕ್ರಮ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಇನ್ನು ಸರ್ಕಾರದ 50-50 ಸೂತ್ರಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಘೋಷಣೆಗೆ ಮುಧೋಳ ರೈತರು ಒಪ್ಪಿಲ್ಲ. ಬಾಗಲಕೋಟೆಯ ಮುಧೋಳದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ ₹3,500 ಬೆಲೆ ನಿಗದಿಗೆ ಪಟ್ಟು ಹಿಡಿದಿದ್ದಾರೆ ಇವರೆಲ್ಲ. ನಿಮ್ 50-50 ಸೂತ್ರ ಯಾರಿಗ್ ಬೇಕು? ನಮಗ್ ಬೇಕಾಗಿರೋದು ₹3,500. ಅದನ್ನು ಕೊಡಬೇಕಷ್ಟೇ. ಕೊಡೋವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ರೈತರು ಈಗ ಮುಧೋಳದಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ವೇದಿಕೆ ಮಗ್ಗಲದಲ್ಲಿ ಇಂದು ಅಂತಿಮ ಘಟ್ಟ ಆಗಲೇಬೇಕಿದು. ಹೋರಾಟದ ರೂಪರೇಷೆಗಳು ರೆಡಿ ಆಗ್ತಾ ಇದ್ದಾವೆ. ಯಾವಾಗ ಏನಾಗ್ತೈತಿ ಅನ್ನೋದು ಇನ್ನೊಮ್ಮೆ ಸಿಎಂ ಅವರಿಗೆ ಪ್ರಸ್ತಾಪಿಸಬೇಕು, ಸಕ್ಕರೆ ಸಚಿವರಿಗೆ ತಿಳಿಸಬೇಕು. ಬೆಂಬಲ ಬೆಲೆ ಬಡಿದಾಟ, ಸರ್ಕಾರ 50-50 ಸೂತ್ರ. 50-50 ಸೂತ್ರಕ್ಕೆ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ. ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ರೈತರಿಗೂ ಮಾಲೀಕರಿಗೂ ಸರ್ಕಾರ ಸಹಾಯ ಮಾಡಿದೆ. ಕೆಲವರು ಸರ್ಕಾರ ನಿರ್ಧಾರ ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ. ಕೆಲವರು ಲಾಸ್ ಆಗ್ತಾ ಇದೆ ಕೊಡಲ್ಲ ಅಂದಿದ್ದಾರೆ, ಕೆಲವರು ಕೊಡ್ತೀವಿ ಅಂತಿದ್ದಾರೆ. ಸರ್ಕಾರ ಮಾಲೀಕರಿಗೆ ರೈತರಿಗೆ ಸಹಾಯ ಮಾಡಿದೆ ಅಂತ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ. ಎಥೆನಾಲ್ ಹಂಚಿಕೆ ಡಿಮ್ಯಾಂಡ್ ಇದೆ. ಸಕ್ಕರೆ ರೇಟ್ ₹31 ತೆಗೆದುಕೊಳ್ತಾರೆ. ಪ್ರಧಾನಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಏನಾಗುತ್ತೆ ಅಂತ ನೋಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ.